ಬಿ ಸುರೇಶ್ ಗೌಡ. ಮಾನ್ಯ ಸಭಾಧ್ಯಕ್ಷರೇ, ಕಾರ್ಮಿಕ ಸಚಿವರನ್ನ ಗಮನ ಸೆಳೆಯುವಂತ ಒಂದು ಮಂಡನೆಯನ್ನು ಮಾಡಿದ್ದೆ. ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನನ್ನ ವಿನಂತಿ, ನಾನು ಕೊಟ್ಟಿರುವಂಥ ಒಂದು ರಿಕ್ವೆಸ್ಟ್ ಏನಿತ್ತು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಶೋಷಣೆ ಮಾಡುವಂಥದ್ರ ಬಗ್ಗೆ ಏನು ಇಂಡಸ್ಟ್ರಿಯಲ್ ಲೇಬರ್ ಆ್ಯಕ್ಟ್ ಇದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಲೇಬರ್ ಆ್ಯಕ್ಟು ಮತ್ತು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಯಾವುದೇ ಕೈಗಾರಿಕೆಗಳಲ್ಲಿ ಮ್ಯಾನೇಜ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಶೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾರ್ಮಿಕರ ಡಿಮ್ಯಾಂಡ್ಗಳು ಏನಿದೆ, ಅವರು ಹಾಸ್ಪಿಟಲ್ಸ್ ಇರ್ಬೋದು, ಕ್ಯಾಂಟೀನ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಶಾಲೆಗಳಿರ್ಬೋದು, ಇವೆಲ್ಲವನ್ನ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಮ್ಯಾನೇಜ್ಮೆಂಟ್ನವರು ಪೊಲೀಸ್ ಕೇಸ್ಗಳನ್ನು ಹಾಕಿಸುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಸಸ್ಪೆಂಡ್ ಮಾಡುವಂಥದ್ದು, ಮತ್ತು ಕೆಲಸಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಯುವಕರನ್ನು ITI ಪಾಸ್ ಆಗಿರೋರನ್ನ, ಡಿಪ್ಲೊಮಾ ಪಾಸ್ ಮಾಡಿದಂಥ ಯುವಕರನ್ನ ತಗೊಂಡಂಥ ಸಂದರ್ಭದಲ್ಲಿ 3 ವರ್ಷ OJT ಅಂತ ಹೇಳಿ ತಗೊಂಡು ಚೆನ್ನಾಗಿ ದುಡಿಸಿ ಅವ್ರನ್ನ ಹೊರಗಡೆ ಹಾಕುವಂಥದ್ದು. ಏನಾದ್ರು ಕೇಳಿದ್ರೆ ಅಲ್ಲಿರುವಂಥ ಯೂನಿಯನ್ ಅವ್ರು ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸುವೋಮೋಟೋ ಮೊಕದ್ದಮೆಗಳನ್ನು ದಾಖಲೆ ಮಾಡುವಂಥದ್ದು, ಮತ್ತು ಯಾವುದಕ್ಕೂ ಕೂಡ ಬಗ್ದಲೆ ಒಂದು ಕಪಿಮುಷ್ಟಿಯಲ್ಲಿ ಕಾರ್ಮಿಕರನ್ನ ಎದುರಿಸುವಂಥ ವ್ಯವಸ್ಥೆ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಪೊಲೀಸ್ ದೌರ್ಜನ್ಯದ ಕೇಸ್ಗಳು, ಪೊಲೀಸ್ ಕೇಸ್ಗಳನ್ನು ಎಷ್ಟು ಕಾರ್ಮಿಕರ ಮೇಲೆ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಮತ್ತು ಎಷ್ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕೇಸ್ಗಳಿವೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅದರಲ್ಲಿ ಸುಮಾರು 326 ಕರ್ನಾಟಕ ರಾಜ್ಯದಲ್ಲಿ ಡಿಸ್ಪ್ಯೂಟ್ ಕೇಸ್ಗಳಿದೆ ಅಂತ ಹೇಳಿದ್ದಾರೆ. ಪೊಲೀಸ್ ಕೇಸ್ಗಳು ಎಷ್ಟಿವೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅದರಿಂದ ನಾನು ಒಂದು ಉದಾಹರಣೆ ಸನ್ಮಾನ್ಯ ಸಭಾಧ್ಯಕ್ಷರೇ, 2019ರಲ್ಲಿ ಒಂದು ಬಾಷ್ ಅಂತ ಕಂಪನಿಯಲ್ಲಿ ಒಂದು ಡಿಮ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿಯ ಯೂನಿಯನ್ದವರು ಮ್ಯಾನೇಜ್ಮೆಂಟ್ನವರೇ ರೌಡಿಗಳನ್ನು ಕರೆಸಿ, ಪೊಲೀಸ್ ಅವ್ರನ್ನ ಕರೆಸಿ ಅವ್ರ ಮೇಲೆ 29 ಜನಗಳ ಮೇಲೆ ಕೇಸ್ ಹಾಕಿ ಇವತ್ತು ಕೂಡ ಆ ಕಾರ್ಮಿಕರ ಮೇಲೆ ಕೇಸ್ಗಳು ನಡೀತಾ ಇದೆ. ಅದಕ್ಕೆ ಇದು ಸುವೋಮೋಟೋ ಕೇಸ್ ಹಾಕಿರೋದ್ರಿಂದ ಆ ಮ್ಯಾನೇಜ್ಮೆಂಟ್ ಅವರಿಗೆ ಕರೆದು ಮಾತಾಡಬೇಕು, ಅವ್ರಿಗಿರುವಂಥ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡಬೇಕು. ಇದೊಂದೇ ಇಲ್ಲ, ಟೊಯೋಟೋ ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕಂಪನಿಗಳು ದೊಡ್ಡ ಕಂಪನಿಗಳಿವೆ, ಕಾರ್ಮಿಕರ ರಕ್ಷಣೆ ಮಾಡಬೇಕು, ಕಾರ್ಮಿಕರನ್ನ ಶೋಷಣೆ ಮಾಡಬಾರ್ದು. ಮತ್ತೆ ರಿವ್ಯೂ ಮೀಟಿಂಗ್ ಮಾಡಿ, ನಮ್ಮ ಸಚಿವರು ಒಳ್ಳೆಯವರಿದ್ದಾರೆ, ಸಜ್ಜನರಿದ್ದಾರೆ, ಆದರೆ ಸಜ್ಜನರನ್ನ ಸೂಟು ಬೂಟ್ ಹಾಕೊಂಡು ಊಪಕ್ಕೆ ಕೊಟ್ಟೊಂದು ಗಿಫ್ಟ್ ಕೊಟ್ಟು ಹೊಟ್ಟೋಗ್ತಾರೆ ಇಂಡಸ್ಟ್ರಿಯವರು. ಕೈಗಾರಿಕೆಗಳು ಉದ್ಯೋಗ ಕೊಡಂಗೆ ಆಗಬೇಕು ಯುವಕರಿಗೆ. ಮತ್ತೆ ಇಂಡಸ್ಟ್ರಿಯಲ್ ಲೇಬರ್ ಆಕ್ಟ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ತುಂಬಾ ಸ್ಟ್ರಾಂಗ್ ಆಗಬೇಕು. ಮ್ಯಾನೇಜ್ಮೆಂಟ್ಗೆ ಒಂದು ಸಂದೇಶ ಹೋಗಬೇಕು ಸರ್ಕಾರದಿಂದ, ನಾವು ಸ್ಟ್ರಾಂಗ್ ಇದ್ದೇವೆ, ನಿಮ್ಮ ಕಪಿ ಮುಷ್ಟಿಯಲ್ಲಿ ಕಾರ್ಮಿಕರನ್ನ ಇಡೋದಕ್ಕೆ ಬಿಡೋದಿಲ್ಲ, ಕಾರ್ಮಿಕರ ಪರ ಸರ್ಕಾರ ಇರುತ್ತೆ ಅನ್ನೋದನ್ನ ಸಂದೇಶವನ್ನು ಮಾನ್ಯ ಸಚಿವರು ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ.